ಮಹೇಶ್ ಅವರೇ, ರಮೇಶ್ ಬಾಬು ಅವರು ರೇಸ್ ಮಾಡಿದ ಪ್ರಶ್ನೆ ವ್ಯಾಲಿಡ್ ಅಲ್ವಾ? ಅಲ್ಲ, ಅದು ಬಹಳ ಅವರ ಇಡೀ ಚರ್ಚೆ ನಾನು ಕೇಳಿದೆ ಸರ್. ಹಿಂದೇನು ನೋಟಿಸ್ ಕೊಟ್ಟಿದ್ದೀರಿ, ಅವರ ಹೇಳಿಕೆಗಳು ಅವ್ರ ಇಡೀ ಚರ್ಚೆ, ಅವ್ರು ಮಾತನಾಡಿದಂಥದ್ದು ವಿಶ್ಲೇಷಣೆ ನೋಡಿದ್ದೀನಿ. ಅನೇಕ ದ್ವಂದ್ವಗಳು ಅವ್ರ ಮಾತಿನಲ್ಲಿ ಅಂತ ಬಂದಂಥದ್ದು. ಒಂದು ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ನಾವೇಗಿದ್ದೀವಿ ಅಂತೇಳಿ ಅವರು ಕ್ರಮದ ಬಗ್ಗೆ ಮಾತನಾಡ್ತಾ ಬಂದರು. ಅವ್ರ ಪಾರ್ಟಿ ಒಳಗಡೆ ಇರ್ತಕ್ಕಂಥ ದಿಗ್ವಿಜಯ್ ಸಿಂಗ್ ಇರ್ಬೋದು, ಸ್ಯಾಮ್ ಪಿಟ್ರೋಡನ್ ಬಗ್ಗೆ ಇರ್ಬೋದು, ಮಣಿಶಂಕರ್ ಅಯ್ಯರ್ ಬಗ್ಗೆ ಇರ್ಬೋದು, ಕತ್ತಿತ್ರ ಜಮೀರ್ ತನಕ ಇರ್ಬೋದು, ಎಲ್ಲರ ಬಗ್ಗೆನೂ ಮಾತನಾಡ್ತಾ ಇರೋಂಥದ್ದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ಚರ್ಚೆಯ ಭಾಗ ನಾನು ಪ್ರಾರಂಭದಲ್ಲಿ ನಿಮ್ಗೆ ಅದಕ್ಕೆ ಹೇಳಿದಂಥದ್ದು, ಬಿ ಜೆ ಪಿಯ ಒಳಗಡೆ ಇರ್ತಕ್ಕಂಥದ್ದು ಏನು ಚರ್ಚೆಗಳು ನಡೀತಾ ಇದೆ ಗೊತ್ತಾಯ್ತಾನೆ. ತತ್ಕ್ಷಣದ ಒಳಗಡೆ ನಮಗಿಲ್ಲಿ ಯಾವುದು ಚುನಾವಣೆಯೂ ಇಲ್ಲ, ಏನಿಲ್ಲ. ನಮ್ಮ ಸಂಘಟನೆ ಸುಧಾರಣೆ ಮಾಡ್ಕೊಳ್ಳೋ ದಿಕ್ಕು ಒಳಗಡೆ ನಾವು ಅನೇಕ ಪ್ರಯತ್ನಗಳು ನಾವು ಮಾಡ್ತಾಯಿದ್ವಿ. ನಾನು ಪ್ರಾರಂಭದಲ್ಲಿ ಅದೇ ಹೇಳಿದ್ದು, ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು ಪುನಃ ಗೆಲ್ಲಬೇಕಾದಂಥ ಒಂದು ಕಾರ್ಯಕರ್ತರ ಒಂದು ಪ್ರೇರಣೆ ಕೊಡತಕ್ಕಂಥ ಕಾರ್ಯ ಆಗಬೇಕು ಅಂತ ಪ್ರಾರಂಭದಲ್ಲಿ ಅದೇ ಹೇಳೋದಂಥದ್ದು. ಇವತ್ತು ಕಾಂಗ್ರೆಸ್ ಒಳಗಡೆ ಇವತ್ತು ಏನು ಬೇಡಿ, ಅವರು ರಮೇಶ್ ಬಾಬು ಒಂದು ವಿಷಯಕ್ಕೆ ಅವರು ನನಗೆ ಒಪ್ಪದೆ, ಇವತ್ತು ಅವರು ಏನು ಅಪೇಕ್ಷೆ ಮಾಡ್ತಿದ್ದಂದರೆ ಈ ಕಾಂಗ್ರೆಸ್ ಒಳಗಡೆ ನಡೀತಾ ಇದೆಯಲ್ಲ ಇವತ್ತು ಆಂತರಿಕವಾಗಿ, ಇವತ್ತು ಸಿದ್ದರಾಮಯ್ಯನವ್ರನ್ನ ಕಟ್ಟಾಕಬೇಕು ಅಂತ ಡಿ ಕೆ ಶಿವಕುಮಾರು ಏನು ಅವರ ವರಿಷ್ಠರು ಕೊಟ್ಟಂಥದ್ದನ್ನು ಉಪಯೋಗ ಮಾಡ್ಕೊಳ್ತಿರ್ತಕ್ಕಂಥದ್ದು ಗೊತ್ತಾಯ್ತಾನೆ. ಇವತ್ತು ಯಾವ ಒಂದು ನೈತಿಕತೆ ಮೇಲೆ ಕಾಂಗ್ರೆಸ್ ಇವತ್ತು ಈ ಥರ ಮಾತಾಡ್ತಿದೆ? ಒಂದು ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ವೀಕೆಸ್ಟ್ ಹೈಕಮಾಂಡ್, ಇವತ್ತು ನಾಯಿ ಬಾಲ ಅಲ್ಲಾಡ್ಸೋದು ಸಹಜ. ನಾಯಿ ಅಲ್ಲಾಡ್ಸ್ಬಿಟ್ರೆ ಮಹೇಶ್ ಗುದ್ದಾಡಕ್ಕಲ್ಲ ಒಂದು ಕುರ್ಚಿ ಆದ್ರೂ ಇದೆ ರೀ, ಏನು ಅಟ್ಲೀಸ್ಟ್ ಗುದ್ದಾಡ್ಲಿಕ್ಕೆ ಒಂದು ಕುರ್ಚಿ ಇದೆ ಅಪ್ಪ, ಗುದ್ದಾಡ್ತಾರೆ ಅನ್ಬೋದು. ನಿಮ್ಮ ಹತ್ರ ಕುರ್ಚಿ ಇಲ್ಲ, ಏನೂ ಇಲ್ಲ, ಎಷ್ಟು ಗುದ್ದಾಡ್ತಿದ್ರಿ ನೀವು? ಇಲ್ಲಿ ನಾನು ಅದೇ ಪ್ರಾರಂಭದಲ್ಲಿ ಹೇಳಿದಂಥದ್ದು ಪ್ರಶಾಂತ್ ಅವರೇ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರು ಕೋಟ್ಯಾಂತರ ಕಾರ್ಯಕರ್ತರ ಮನಸ್ಸಿಗೆ ನೋವು ಮಾಡ್ತಕ್ಕಂಥದ್ದು, ಅವರ ಭಾವನೆಗಳಿಗೆ ಬೆಲೆ ಕೊಡದಿರ್ತಕ್ಕಂಥ ಒಂದು ಲೀಡ್ರೇ ಅಲ್ಲ ಅವನು. ಈಗ ಪ್ರದೀಪ್ ಹೊಸಪೇಟೆ ಕಾರ್ಯಕರ್ತ ಅಂತ ಒಪ್ಕೊಳ್ತಿರೋ ಇಲ್ವೋ? ಏನು ಪ್ರದೀಪ್ ಹೊಸಪೇಟೆ ಕಾರ್ಯಕರ್ತಾರೆ ನಮ್ಮಲ್ಲಿ ಭಾವನೆಗಳಿಗೆ ಯಾರು ಬೆಲೆ ಕೊಡ್ತಾರೆ? ಭಾವನೆಗಳಲ್ಲ ನೋಡಿ, ಒಂದು ವಿಷಯ ಹೇಳ್ತೀನಿ. ಅವರು ಏನಾದ್ರು ಈ ವೇದಿಕೆಯಲ್ಲಿ ಬಂದು ಈಗ ಏನು ತಮ್ಮ ಹತ್ರ ಹೇಳಿದ್ರು, ಅವರು ಪ್ರಾಪರ್ ಆಗಿ ಅವರಿಗೆ ಬಹುಶಃ ಬಿ ಜೆ ಪಿಯ ಒಳಗಡೆ ಇನ್ಬಿಲ್ಟ್ ಏನು ಸಂಘಟನಾ ಒಂದು ಏನು ಸ್ಟ್ರಕ್ಚರ್ ಇದೆ ಅದ್ರದ್ದು ಅರಿವಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಅದು ಹಿಂದೆ ಯಾವತ್ತೂ ಆಗಿಲ್ವಾ? ನೋಡಿ, ಏನೇನೋ ಮಾತಾಡಬಾರ್ದು. ITC OTC ಅಂತಕ್ಕಂಥದ್ದು ನಮ್ಗೆ ಸಿಗ್ತಕ್ಕಂಥ ಸಂಸ್ಕಾರ, ಅದೇನು ಕ್ವಾಲಿಫಿಕೇಶನ್ ಅಲ್ಲ. ಎಷ್ಟು ಜನ ಹಾಗೆಲ್ಲ ಮಾತಾಡ್ಕೊಡುದು, ಅದು ಒಳ್ಳೆ ಕಾರ್ಯಕ್ರಮ ಲಕ್ಷಣನೂ ಅಲ್ಲ, ಮಾತನಾಡ್ಕೊಡುದು ಅದು ಒಳ್ಳೆ ಕಾರ್ಯಕರ್ತರ ಲಕ್ಷಣ ಅಲ್ಲ. ಅದು ಸರ್, ಇಲ್ಲಿ ಕಾರ್ಯಕರ್ತರಿಗೆ ಚರ್ಚೆ ಮಾಡಕ್ಕೆ ಕೂತಿದ್ದೀವಿ. ನೀವೇ ಚರ್ಚೆ ಮಾಡಕ್ ತಯಾರಿಲ್ಲ, ಯಾರು ಮಾಡ್ಬೇಕು ಅವ್ರ ಜೊತೆ? ನೀವೇ ಚರ್ಚೆ ಮಾಡಕ್ ತಯಾರಿಲ್ಲ. ಸಾರ್ವಜನಿಕವಾಗಿ ನಾನು ಸಂಘದ ITC ಮಾಡಿದ್ದೀನಿ, ನಾನು ಅದನ್ನ ಕ್ವಾಲಿಫಿಕೇಶನ್. ಹೌದು, ಸತ್ಯ ಸರ್. ಯಾಕೆ ಸುಳ್ಳು ಹೇಳ್ಬೇಕು? ಇರೋದು ಯಾಕೆ ಸುಳ್ಳು ಹೇಳ್ಬೇಕು ಸರ್? ಎಷ್ಟು ಕ್ವಾಲಿಫಿಕೇಶನ್ ಅಲ್ಲ, ಬದುಕಿನಲ್ಲಿ ಕಲಿಸ್ತಕ್ಕಂಥ ಒಂದು ಬದ್ಧತೆ. ಆ ತರದೆಲ್ಲ ಅವಕಾಶ ಎಲ್ಲ ಒಂದ್ ಸ್ವಲ್ಪ ಕೇಳೋಣ ಸರ್. ಒಂದು ನಿಮಿಷ, ಅದು ಕ್ವಾಲಿಫಿಕೇಶನ್ ಅಲ್ಲ, ಬದುಕಿನಲ್ಲಿ ನಾವು ಕಲಿಬೇಕಾಗಿರೋ ಬದ್ಧತೆ. ಆ ಬದ್ಧತೆ ನಾವು ಕಲ್ತಿದ್ದೀವಿ. ಎಷ್ಟು ಜನ ಕಲ್ತಿದ್ದಾರೆ ಸರ್? ನೀವು ಇವತ್ತಂತಲ್ಲ, ಪ್ರದೀಪ ಪ್ರಶಾಂತ್ ಏನೋ ಕೇಳ್ತಾರೆ ನೋಡಿ. ಪ್ರದೀಪ್ ಒಂದ್ ನಿಮಿಷ ಪ್ರಶಾಂತ್. ಅದೇ ನನಗನ್ಸುತ್ತೆ, ರಾಜಕಾರಣಕ್ಕೂ ಮತ್ತು ಸಾರ್ವಜನಿಕ ಜೀವನಕ್ಕೂ ಒಂದು ಮ್ಯಾಚುರಿಟಿ ಬೇಕಾಗತ್ತೆ. ಕರ್ನಾಟಕದ BJP ನಾಯಕರು ಮರೆತಂತಿದೆ, ನಾನ್ BJP ಜನತಾ ಪಾರ್ಟಿ ಜನತಾದಳ ಅಧಿಕಾರ ಮಾಡಿದ್ದು 2 ಬಾರಿ, ನಂತರ ವಿಘಟನೆ ಆಗೋಯ್ತು. ನೀವಿಲ್ಲಿ ಪರ್ಮನೆಂಟಾಗಿ ಇರ್ತೀರಾ, ಕಾಂಗ್ರೆಸ್ನ ಆಲ್ಟರ್ನೇಟಿವ್ ಅಂತಕ್ಕಂಥ ಭ್ರಮೆಯಲ್ಲಿ ನನಗನ್ಸುತ್ತೆ ಕರ್ನಾಟಕದ ಎಲ್ಲ BJP ನಾಯಕರು ತಮ್ಮ ಆಟಗಳನ್ನು ಆಡ್ತಿದ್ದಾರೆ ಹೊರತು ಅವರೊಂದು ಆಲ್ಟರ್ನೇಟಿವ್ ಅಪೋಸಿಷನ್ ಪಾರ್ಟಿಯಾಗಿ ನಾವು ಇಲ್ಲಿರ್ತೀವಿ ಅಂತಕ್ಕಂಥದ್ದು. ಅಂದರೆ ಈಗ ವಿಜಯೇಂದ್ರ ಫಾರ್ ಎಕ್ಸಾಂಪಲ್ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ, ಅವರೇ ಇವತ್ತೊಂದು ಗುಂಪು ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ವಿಜಯೇಂದ್ರ ರೇಣುಕಾಚಾರ್ಯ ಅವರು ಮಾಜಿ ಶಾಸಕರು, ಅಂದರೆ ನೀವು ರಾಜ್ಯಾಧ್ಯಕ್ಷರು, ನೀವೊಂದು ಸಣ್ಣ ಗುಂಪು ಕಟ್ಕೊಂಡು ಅಡ್ಡಾಡ್ತಿದ್ರಿ. ಏನು ಆಪ್ಷನ್ ಇತ್ತು? ಕಳಿಸಬಹುದಾದ ಎಲ್ಲ ಸಂದೇಶಗಳನ್ನು ಅಲ್ಲ, ನೀವು ಅವ್ರಿಗೆ ಯತ್ನಾಳ್ರಿಗೆ ಕಳಿಸಿದ ನಂತರ ಅಜಿತ್, ನೀವು ರಾಜ್ಯ ಅಧ್ಯಕ್ಷರಾದ ಮೇಲೆ ಮಾತ್ರ ನಾನು ಬದಲಾಗ್ತೀನಿ ಅಂದರೆ ನಡೆಯಲ್ಲ. ನೀವು ಯಾವಾಗ ಮುಖ್ಯಮಂತ್ರಿಗಳ ಪುತ್ರನಾಗಿ ಕೆಲಸ ನಿರ್ವಹಿಸ್ತಾ ಇದ್ರಿ, ಆಗ ನಿಮ್ಮ ಸಂಬಂಧಗಳು ಹೇಗಿದ್ವು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತು ಈ ಯತ್ನಾಳ್ ಗುಂಪು ಕೂಡ ದಿಸ್ ಇಸ್ ಅ ಬ್ಯಾಗೇಜ್ ಅಂತೀರಿ ನೀವು.
ಡೆಫಿನೆಟ್ಲಿ ಬ್ಯಾಗೇಜ್. ಇಲ್ಲ, ಇನ್ನೂ ಒಂದು ಬಹಳ ಸ್ಪಷ್ಟವಾಗಿ ಯತ್ನಾಳ್ ಗುಂಪು ಕೂಡ ಎಲ್ಲಿಂದ ಚರ್ಚೆ ಶುರು ಮಾಡ್ತೀರಾ ಅಂದ್ರೆ ವಿಜೇಂದ್ರ ಅಧ್ಯಕ್ಷರಾದ್ಮೇಲೆ ಚರ್ಚೆ ಶುರು ಮಾಡ್ತೀರಾ, ಬೊಮ್ಮಾಯಿ ಚುನಾವಣೆ ಸೋತ ಮೇಲೆ ಚರ್ಚೆ ಶುರು ಮಾಡ್ತೀರಾ, ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು ತಪ್ಪು ಅನ್ನುವ ಕಾರಣಕ್ಕೋಸ್ಕರ ಚರ್ಚೆ ಶುರು ಮಾಡ್ತೀರಾ, ನೀವು ಎಲ್ಲಿಂದ ಚರ್ಚೆ ಶುರು ಮಾಡ್ತೀರಿ? 17 ಶಾಸಕರನ್ನ ಒಡೆದು ತಂದು ಅಧಿಕಾರವನ್ನ ಮಾಡಿದ್ರಲ್ಲ, ಆಗ ಅದು ತಪ್ಪು ಅನ್ನೋದ್ರಿಂದ ನೀವು ಎಲ್ಲಿಂದ ಚರ್ಚೆ ಶುರು ಮಾಡಬೇಕು, ಅದು ಮುಖ್ಯ. ಯತ್ನಾಳ್ ಅವರು ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ರು, ಈ ಉಪಚುನಾವಣೆ ಫಲಿತಾಂಶ ಬಂದ ಮೇಲೆ ವಿಜಯೇಂದ್ರವರ ಬದಲಾವಣೆ ಆಗುತ್ತೆ ಅಂತೇಳಿ. ಈಗ ಅವರಾಚೆ ಹೋಗ್ತಾರೋ ಇವರಾಚೆ ಹೋಗ್ತಾರೋ ಜನ ನೋಡ್ತಾ ಇದ್ದಾರೆ. ಅಥವಾ ನೀವಾಗಲೇ ಹೇಳಿದಾಗ ಇದು ಒಂದು ಕಣ್ಣಿರಿಸುವ ತಂತ್ರವೇ ಆಗುತ್ತಾ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಕುಮಾರ್, MG ಮಹೇಶ್ ಧನ್ಯವಾದ, ರಮೇಶ್ ಬಾಬು ಅವರು ಧನ್ಯವಾದ, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.